ನಮಸ್ಕಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶರ್ಮಿತಾ ಶೆಟ್ಟಿ ಮೇಕೆದಾಟು ಈ ವಿಚಾರ ಮಾತನಾಡುವಾಗ ನನಗಂತೂ ರೋಷಾವೇಶ ಉಕ್ಕಿ ಬರುತ್ತೆ ಯಾಕಂದ್ರೆ ಅದೇ ನಮ್ಮ ಪಕ್ಕದ ತಮಿಳುನಾಡಿನಲ್ಲಿ ನೋಡಿದಾಗ ಯಾವುದೇ ಒಂದು ವಿಚಾರ ಇರಬಹುದು ಅದು ಕಾವೇರಿ ಇಶ್ಯೂ ಮೇಕೆದಾಟು ವಿಚಾರ ಅಂತ ಬಂತು ಸರ್ವಪಕ್ಷ ನಿಯೋಗ ಮಾಡ್ತಾರೆ ಎಲ್ಲ ಪಕ್ಷದವರು ಒಗ್ಗಟ್ಟಾಗಿ ಕೇಂದ್ರಕ್ಕೆ ನಿಯೋಗ ಕೊಂಡು ಹೋಗ್ತಾರೆ ಯಾವುದೇ ಕಾರಣಕ್ಕೂ ಈ ಯೋಜನೆ ಆಗಬಾರದು ಅಂತ ಅಡ್ಡಗಾಲು ಹಾಕ್ತಾರೆ ವಿರೋಧ ವ್ಯಕ್ತಪಡಿಸ್ತಾರೆ ಅದೇ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಯಾಕೆ ರಾಜಕೀಯದ ಇಚ್ಛಾಶಕ್ತಿ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆ ಬಿಜೆಪಿ ಅವರು ಏನು ಮಾಡ್ತಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಅವರು ಏನು ಮಾಡ್ತಿದ್ದಾರೆ ಜೆಡಿಎಸ್ ಅವರು ಏನು ಮಾಡ್ತಿದ್ದಾರೆ ಈ ಪ್ರಶ್ನೆಯನ್ನ ನಾವಿವತ್ತು ಕೇಳಬೇಕು ಜನಸಾಮಾನ್ಯರಾಗಿ ನಮಗೆ ರೋಷಾವೇಶ ಉಕ್ಕಿ ಬರುತ್ತೆ ಅಂದ್ರೆ ರಾಜಕೀಯ ನೆಲೆಯನ್ನ ನೀವು ಕಂಡುಕೊಂಡಿದ್ದೀರಿ ಅಧಿಕಾರದಲ್ಲಿ ಇದ್ದೀರಿ ಏನು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳೋ ಸಮಯ ಇದು ಬಂದ್ ಆಗಿದೆ ಇಲ್ಲಿ ಸಿಂಗಂ ಅಂತ ಮೆರೆಸಿದ್ವಿ ಅಣ್ಣಾಮಲೈ ಅವ್ರನ್ನ ಆದ್ರೆ ತಮಿಳುನಾಡಿಗೆ ಹೋದ್ಮೇಲೆ ಇದೇ ಇಶ್ಯೂ ಇಟ್ಕೊಂಡಿದ್ದಾರೆ ಮೇಕೆದಾಟು ರಾಜಕಾರಣ ಮಾಡ್ತಾ ಇದ್ದಾರೆ ಹಾಗಾದ್ರೆ ಮೇಕೆದಾಟು ವಿಚಾರದಲ್ಲಿ ಯಾರು ಸರಿ ಯಾರು ತಪ್ಪು ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಮೇಕೆದಾಟು ರಾಜಕೀಯ ತಮಿಳುನಾಡಿನಲ್ಲಿ ಮೇಕೆದಾಟು ಬಗ್ಗೆ ಯಾರು ಏನೇ ಪ್ರತಿಭಟನೆ ಮಾಡಲಿ I don't care. I just don't care for it. ಕರ್ನಾಟಕ ಹಾಗೇನೆ ತಮಿಳುನಾಡು ಮಧ್ಯೆ ಕಾವೇರಿ ಕಿರಿಕ್ ನೆನ್ನೆ ಮೊನ್ನೆಯಿಂದ ಶುರುವಾಗಿರೋ ವಿಚಾರ ಅಲ್ಲ ವರ್ಷಾನುಗಟ್ಲೆಯಿಂದ ಇದೆ ಈಗ ಕಾವೇರಿ ವಿಚಾರದಲ್ಲಿ ಮೇಕೆದಾಟು ವಿಚಾರದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನೋ ರೀತಿಯಲ್ಲಿ ಹೋರಾಟಗಳು ನಡೀತಾ ಇದೆ ಕರ್ನಾಟಕ ಹಾಗೇನೆ ತಮಿಳುನಾಡು ಬಿಜೆಪಿ ಕಿತ್ತಾಟ ಮೇಕೆದಾಟು ಯೋಜನೆಗೆ ಭಾರಿ ವಿರೋಧ ವ್ಯಕ್ತಪಡಿಸೋ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ ಈಗ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಏನ್ ಮಾಡ್ತಾ ಇದ್ದಾರೆ ಮೇಕೆದಾಟು ಡ್ಯಾಮ್ ಕಟ್ಟೋದಕ್ಕೆ ಒಂದು ಇಟ್ಟಿಗೆನು ಅಲ್ಲಿ ಇಡೋದಕ್ಕೆ ಬಿಡೋದಿಲ್ಲ ಅಂತ ಒಂಥರ ಪ್ರತಿಜ್ಞೆ ಮಾಡಿರೋ ರೀತಿಯಲ್ಲಿ ಉಪವಾಸ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ತಂಜಾವೂರಿನಲ್ಲಿ ಸತ್ಯಾಗ್ರಹ ಸ್ಟಾರ್ಟ್ ಆಗಿದೆ ಮೇಕೆದಾಟು ಯೋಜನೆ ವಿರೋಧಿಸಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಸಡ್ಡನ್ನ ಹೊಡೆದಿದ್ದಾರೆ ಅಣ್ಣಾಮಲೈ ಈಗ ಯೋಜನೆ ಜಾರಿಗೆ ಬದ್ಧ ಅಂತ ಸಿಎಂ ಬೊಮ್ಮಾಯಿ ಹೇಳ್ತಾ ಇದ್ದಾರೆ ಇಲ್ಲಿ ಒಂದಿಷ್ಟು ಆಂಗಲ್ಗಳಲ್ಲಿ ನಾವು ಚರ್ಚೆಯನ್ನ ಇವತ್ತು ಮಾಡ್ತಾ ಇದ್ದೀವಿ ಇದಕ್ಕೆ ಕಾರಣ ಒಂದಿಷ್ಟು ತಪ್ಪುಗಳು ನಮ್ಮ ಕಡೆಯಿಂದ ಆಗಿದೆ ಒಂದಿಷ್ಟು ರಾಜಕೀಯ ಪ್ರೇರಿತವಾಗಿ ಈ ಕಾವೇರಿ ಅಂತ ಬಂದಾಗ ನೆಲ ಜಲ ಭಾಷೆ ಅಂತ ವಿಚಾರ ಬಂದಾಗ ತಮಿಳುನಾಡವರು ಯಾವ ರೀತಿ ಪ್ರಚೋದನೆಯನ್ನ ಕೊಡ್ತಾರೆ ಅಲ್ಲಿನ ಜನರಿಗೆ ಯಾವ ರೀತಿ ರಾಜಕೀಯ ದಾಳವಾಗಿ ಈ ವಿಚಾರಗಳನ್ನ ಅಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಆ ವಿಷಯವನ್ನ ಇವತ್ತು ನಾವು ಕನ್ನಡಿಗರಿಗೆ ತಿಳಿಸಲೇಬೇಕು ಇನ್ನು ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ಬಿಜೆಪಿಯ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹೇಳಿದ್ದೇನು ಅದಕ್ಕೆ ಕರ್ನಾಟಕದ ಸಿಎಂ ಬಸವರಾಜ ಬೊಮ್ಮಾಯಿ ಕೊಟ್ಟಂತ ಟಾಂಗ್ ಏನು ನೋಡೋಣ மேகதாத்துவிலே அணை கட்டக்கூடாது என்பது ಭಾರತೀಯ ಜನತಾ ಕಚ್ಚಿ ತಮಿಳುನಾಡಿನ ಮೇಕೆದಾಟು ಪ್ರದೇಶದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ಕಾರಣಕ್ಕೂ ಕರ್ನಾಟಕ ಜಲಾಶಯ ನಿರ್ಮಾಣ ಮಾಡಬಾರದು ಅನ್ನೋದು ತಮಿಳುನಾಡು ಬಿಜೆಪಿಯ ಸ್ಪಷ್ಟ ಬೇಡಿಕೆ ಜಲಾಶಯ ನಿರ್ಮಾಣ ಮಾಡುತ್ತೇವೆ ಎಂದು ಕರ್ನಾಟಕದ ನೂತನ ಸಿಎಂ ಹೇಳಿದ್ದಾರೆ ಮೇಕೆದಾಟು ಯೋಜನೆಯಿಂದ ಕೆಳಹಂತದ ರಾಜ್ಯಗಳಿಗೆ ತೊಂದರೆ ಆಗಲಿದೆ ಎಂದು ಕೇಂದ್ರ ಜಲಸಂಪನ್ಮೂಲ ಸಚಿವರೇ ಹೇಳಿದ್ರು ಬೊಮ್ಮಾಯಿ ನಿರ್ಧಾರ ಬದಲಿಸದಿರೋದು ಬೇಸರದ ಸಂಗತಿ ಹಾಗೂ ಖಂಡನೀಯ ಹೀಗಾಗಿ ತಮಿಳುನಾಡು ಬಿಜೆಪಿಯು ಸಾಂಕೇತಿಕವಾಗಿ 10,000 ಕಾರ್ಮಿಕರೊಂದಿಗೆ ಒಂದು ದಿನದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದೆ ಹಾಗೂ ಏನಾದರೂ ಆಗಲಿ ನಾವು ಮಾತ್ರ ಒಂದೇ ಒಂದು ಇಟ್ಟಿಗೆಯನ್ನು ಇಡಲು ಬಿಡಲ್ಲ ಮೇಘದಾತುವಿலே ஒரு செங்கல் ಕೂಡ ಕಟ್ಟುವುದಕ್ಕೆ ತಮಿಳುನಾಡು ಭಾಜಕ ಅನುಮತಿ ಅಣ್ಣಾಮಲೈಗೆ ಉತ್ತರ ಕೊಟ್ಟಿದ್ದೇನೆ ಅವನು ಬಹಳ ದೊಡ್ಡ ಮನುಷ್ಯ ಮಾಡೋ ಅವಶ್ಯಕತೆ ಇಲ್ಲ ತಮಿಳುನಾಡಿನಲ್ಲಿ ಮೇಕೆದಾಟು ಬಗ್ಗೆ ಯಾರು ಏನೇ ಪ್ರತಿಭಟನೆ ಮಾಡಲಿ ಯಾರೇ ಪಾರ್ಟಿಯಲ್ಲಿರಲಿ ಅದು ರಾಜಕೀಯವಾಗಿರುವಂಥದ್ದು ಇದು ನೋಡಿ ಒಂದು ಅಂತಾರಾಜ್ಯ ವಿವಾದ ಈಗಾಗಲೇ ಸೆಟ್ಲ್ ಆಗಿದೆ ಟ್ರಿಬ್ಯುನಲ್ ಆಗಿದೆ ಆ ಟ್ರಿಬ್ಯುನಲ್ ಕಾರ್ಯಗತ ಕೂಡ ಆಗ್ತಾ ಇದೆ ಆದೇಶ ಇವತ್ತು ಹೆಚ್ಚುವರಿ ನೀರುಗಳನ್ನು ಹಿಡಿದು ಬೆಂಗಳೂರಿಗೆ ನೀರು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ಈ ಯೋಜನೆಯನ್ನು ಮಾಡಿದ್ದೇವೆ ಇದೆಲ್ಲ ಗೊತ್ತಿದ್ದು ಕೂಡ ಪ್ರತಿಭಟನೆ ಮಾಡ್ತಾರಂತಂದ್ರೆ ಒಂದು ಅದು ರಾಜಕೀಯವಾಗಿರುವಂಥದ್ದು ಎರಡನೇದಾಗಿ ಐ ಡೋಂಟ್ ಕೇರ್ ಐ ಜಸ್ಟ್ ಡೋಂಟ್ ಕೇರ್ ಫಾರ್ ಇಟ್ ಅದನ್ನ ಪರ್ಮಿಷನ್ ತಗೊಂಡು ಪ್ರಾರಂಭ ಮಾಡ್ತೀವಿ ಬೊಮ್ಮಾಯಿ ಅವ್ರ ಮೇಲೆ ಒಂದು ಭರವಸೆ ಹುಟ್ಟಿದೆ ಐ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಯಾರಿಗೂ ನಾವು ಕೇರ್ ಮಾಡಲ್ಲ ಮೇಕೆದಾಟು ಪ್ರಾಜೆಕ್ಟ್ ಆಗೇ ಆಗುತ್ತೆ ಅನ್ನೋ ಒಂದು ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಆ ಪ್ರಾಮಿಸ್ ಅನ್ನ ಅವ್ರು ಉಳಿಸ್ಕೊಳ್ತಾರ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ ಇನ್ನು ಕೇಂದ್ರದ ಸ್ಟ್ಯಾಂಡ್ ಏನು ಈ ಮೇಕೆದಾಟು ಯೋಜನೆ ವಿಚಾರವಾಗಿ ಯಾಕೋ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ ಒಂದ್ಸತಿ ಇಲ್ಲಿಗೆ ಬರ್ತಾರೆ ಕೇಂದ್ರ ಸಚಿವ ಆ ಟೈಮ್ ನಲ್ಲಿ ಇಲ್ಲ ಮಾಡಬಹುದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಇವತ್ತು ಲೋಕಸಭೆಯಲ್ಲಿ ಈ ವಿಚಾರ ಚರ್ಚೆ ಆಯಿತು ಆ ಟೈಮ್ ನಲ್ಲಿ ಒಂಥರ
ಡಬಲ್ ಸ್ಟ್ಯಾಂಡ್ ತಗೊಂಡಿದ್ದಾರಾ, ಯೂ ಟರ್ನ್ ಹೊಡೆದಿದ್ದಾರಾ ಅಂತ ಡೌಟ್ ಬಂತು. ಕಾರಣ ನೋಡಿ, ಮೇಕೆದಾಟು ಬಗ್ಗೆ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ದನಿ ಎತ್ತಿದ್ರು. ಮೇಕೆದಾಟು ಯೋಜನೆಗೆ ತಮಿಳುನಾಡು ಅನುಮತಿ ಯಾಕೆ ಬೇಕು, ಕುಡಿಯೋ ನೀರಿನ ಉದ್ದೇಶದ ನೀರು ಬಳಕೆ ಮಾಡೋದಕ್ಕೆ ಯಾಕೆ ಪರ್ಮಿಷನ್ ಬೇಕು ಅಂತ ಪ್ರಶ್ನೆ ಕೇಳಿದ್ರು. ವಿದ್ಯುತ್ ಉತ್ಪಾದನೆ ನೀರು ವಾಪಸ್ ನದಿಗೆ ಹೋಗುತ್ತೆ, ಸುಪ್ರೀಂ ಕೋರ್ಟ್ ಉಲ್ಲಂಘಿಸದೆ ಮೇಕೆದಾಟು ಯೋಜನೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಇದಕ್ಕೆ ಉತ್ತರ ಕೊಟ್ಟಂತ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಡಿಪಿಆರ್ ಮಾಡುವಾಗ ಅಂದ್ರೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಮಾಡುವಾಗ ಷರತ್ತುಬದ್ಧ ಅನುಮತಿಯನ್ನ ನೀಡಲಾಗಿದೆ, ಇದಕ್ಕೆ ಕೆಳ ರಾಜ್ಯಗಳ ಅನುಮತಿ ಕೂಡ ಬೇಕು ಅಂತ ಹೇಳಿದ್ದಾರೆ. ಇನ್ನು ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂದ್ರೆ WMA ಅನುಮತಿ ಇಲ್ಲದೆ ಮೇಕೆದಾಟು ಯೋಜನೆ ಅಸಾಧ್ಯ ಅಂತ ಶೇಖಾವತ್ ಉತ್ತರ ಕೊಟ್ರು. I just want to ask Honorable Minister, sir, Jal Shakti Minister, why do we have to take consent of Tamil Nadu for undertaking Mekedatu Dam project as it is not mentioned in any clause in Kaveri Tribunal Award, stating that we have to take permission from lower riparian state, as we have clearly stating that we are using the water which is allocated to Karnataka state for drinking purpose and power generation, in which water which is used for power generation is flowing back to the river course, and the union government should also notice that we are doing all of this under the preview of water which is allocated to Karnataka, and by not disrespecting the tribunal award nor violating Supreme Court judgment, sir. निर्माण की जब PFR कर्नाटका स्टेट ने सबमिट की थी और उसके अनुक्रम में जब DPR बनाने की परमिशन दी गई थी, वो कंडीशनल परमिशन थी और उस परमिशन में लिखा गया था कि क्योंकि ये इंटरस्टेट बेसिन की नदी पर बनाया जाना है और इंटरस्टेट रिवर वाटर डिस्प्यूट एक्ट के अनुरूप सारी लोअर राइपेरियन स्टेट और स्टेक होल्डर स्टेट की अनुमति उसमें होना आवश्यक है। इसलिए DPR के सबमिशन के समय में ये तय किया गया था कि DPR सबमिट करते समय वो चारों जो है CWMA की परमिशन उसमें आवश्यक होगी, ये पहली कंडीशन थी। और CWMA में क्योंकि चारों स्टेट पार्टनर हैं, इसलिए CWMA की परमिशन अनुमति के बिना उस DPR पर फर्दर असेसमेंट करना नियमानुसार नहीं होगा। Sir, and the Honorable Minister has answered me, stating that we have not been given any proposal from the environmental and the forest thing, sir. But I do have the records here, which we have already sent a proposal across the e-portal to MOEF and CC, and there has been meeting with the appraisal committee of MOEF and CC, and we have answered the observation, and we have also mentioned a clause, writing a letter stating if we don't get back a reply within 6 months, we consider it to be a deemed approval. ಈ ಬಗ್ಗೆ ನಾನು ಚರ್ಚೆಯನ್ನ ಆರಂಭ ಮಾಡ್ತಾ ಇದ್ದೀನಿ.